ಗೊತ್ತಿಲ್ಲ. ಅಲ್ಲಿ ಈಗಾಗಲೇ ಹಿಂದೆ ಭಾಳ ಸಾರಿ ಮಾಡಿದಾಗ ಬಿಟ್ಟಿದ್ದಾರೆ. ಸುಮಾರು ಸಾರಿ ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ CWC ಆದೇಶ ಮಾಡಿದಾಗ ನೀರು ಬಿಟ್ಟಿದ್ದಾರೆ. ಸೊ ಅದನ್ನು ಹೆಂಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಇನ್ನೂ ಲೀಗಲಿ ಸರ್ಕಾರ ನಮ್ಮ ನೀರಾವರಿ ಇಲಾಖೆಯವ್ರು ಚರ್ಚೆ ಮಾಡಬೇಕಷ್ಟೇ. ಅವ್ರಿಗೆ ಇನ್ನೂ ಬಿಟ್ಟಿಲ್ಲ, ಬಹುಶಃ ನೀರು ಬಿಟ್ಟಿದ್ದಾರೆ. ಈಗ ಅದೇ ಇನ್ನೂ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡ್ಬೇಕಂತ ಏನೋ ಚರ್ಚೆ ನಡೀತಾ ಇದೆ. ಸರ್ವ ಪಕ್ಷದಲ್ಲಿ ಸಭೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತೊಗೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಅವರು ಇರ್ತಾರೆ. ಈ ಕಡೆ ನಾವು ಒಪ್ಪಂದ ಪ್ರಕಾರ ಬಿಡಬೇಕಂತ ಇದೆ, ಬರ್ಸ್ಕೊಂಡಿದ್ದಾರೆ ಮುಂಚೆ ನಮ್ಮ ಕಡೆ. ಈಗ ನಮ್ಮ ಕಡೆ ನೀರಿಲ್ಲ, ನೀರಿನ ಶಾರ್ಟೇಜ್ ನಮಗೂ ಇದೆ. ಸೊ ಮುಂದಿನ ಜೂನ್ವರೆಗೆ ನಾವು ಮ್ಯಾನೇಜ್ ಮಾಡಬೇಕು, ಸುಮಾರು 8 ತಿಂಗಳ. ಹೀಗಾಗಿ ಎಲ್ಲ ಸಮಸ್ಯೆ ಇದೆ, ಎರಡು ಕಡೆ ಸಮಸ್ಯೆ ಇದ್ದೇ ಇದೆ. ಒಂದು ಕಡೆ ಕಾನೂನು ಸಮಸ್ಯೆ, ಒಂದು ಕಡೆ ನಮ್ಮ ರೈತರ ಕುಡಿಯುವ ನೀರಿನ ಸಮಸ್ಯೆ, ಎರಡು ಕಡೆ ಉದ್ಭವ ಆಗುತ್ತೆ. ಕರ್ನಾಟಕ ವಿಚಾರದಲ್ಲಿ ಬಂದಾಗ ಯಾಕೆ ಪದೇ ಪದೇ ಯಾಕಂದ್ರೆ ಅಲ್ಲಿ ಸರಿಯಾದ ರೀತಿ ವಾದ ಆಗಲ್ಲ ಅಂತನೋ ಅಥವಾ ಕುಡಿಯೋದಕ್ಕೆ ನೀರಿಲ್ಲ, ಇಲ್ಲಿ ಬೆಳೆಗಳಿಗೆ ನೀರಿಲ್ಲ ಅನ್ನೋದು ವಾಸ್ತವ ಗೊತ್ತಿರುತ್ತೆ ನೋಡಿ. ಈಗಾಗಿದ್ದೆಲ್ಲ ಸುಮಾರು ಯಾವಾಗ ಅದು ಹಳೇದದು ಬ್ರಿಟಿಷ್ ಸರ್ಕಾರದ ಯಾವುದೋ ಇದ್ದಾಗ ಒಂದು ರಾಜರ ಕಾಲದಲ್ಲಿ ಒಡಂಬಡಿಕೆ ಆಗಿದೆ, ಅದು ನೀರು ಬಿಡಬೇಕಂತ. ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಆ್ಯಕ್ಚುಲಿ ಅದನ್ನು ಆವಾಗೆ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ರಾಜ್ಯಗಳ ರೀಆರ್ಗನೈಸ್ ಆದಾಗ ಆ್ಯಕ್ಚುಲಿ ಭಾಳ ಜನ ಹೇಳ್ತಾರೆ ತಜ್ಞರು, ಅದು ಆವಾಗ ಅದು ಅಂದರೆ ಒಡಂಬಡಿಕೆ ಅಲ್ಲಿಗೆ ಕ್ಲೋಸ್ ಆಯಿತು ರೀಆರ್ಗನೈಸ್ ಆದ್ಮೇಲೆ. ಆದರೆ ಅದು ಇನ್ನೂ ಕಂಟಿನ್ಯೂ ಆಗಿದೆ ಹಂಗೆ. ಅದು ಅದ್ರ ಬಗ್ಗೆ ನಮ್ಮ ಸರ್ಕಾರ ಚಿಂತನೆ ಮಾಡಬೇಕು. ಅದು ಸರ್, ನಮಗೆ ಲೀಗಲ್ ಬ್ಯಾಟಲ್ ಮಳೆ ಕಡಿಮೆ ಆದಾಗ ಮಾತ್ರ ಆಗುತ್ತೆ, ಹೌದು ಅಷ್ಟೇ, ಸಮಸ್ಯೆ ಬರೋಲ್ಲ. ನಮ್ಗೆ ಈ ತರ ಇದಕ್ಕೆ ಒಂದು ಸಂಧಾನ ಸೂತ್ರ ಬದಲಾವಣೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಫೈಟೇ ನಡೀತಾ ಇಲ್ವಲ್ಲ ಸರ್? ಯಾಕಂದ್ರೆ ಸರ್ಕಾರ ಆ ಕ್ಷಣದಲ್ಲಿ ಏನೋ ಒಂದು ಫೈಟ್ ಮಾಡ್ತೀರಿ, ಸುಪ್ರೀಂ ಕೋರ್ಟ್ ಹೋಗ್ತೀರಿ, ಟ್ರಿಬ್ಯುನಲ್ ಮುಂದೆ ಹೋಗ್ತೀರಿ, ಮುಗೀತು. ಮಳೆ ಬಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಅಟ್ಲೀಸ್ಟ್ ಒಂದು ಶಾಶ್ವತ ಪರಿಹಾರ ಬೇಕಲ್ಲ ಸರ್? ಅದೇ 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 ಇನ್ನು ಮಾಡಬೇಕಲ್ಲ. ಇಂಥ ಸಂದರ್ಭ ಬಂದಾಗ ಅದು ಗಮನಕ್ಕೆ ಬರ್ತೈತೆ. ನೀವು ಹೇಳ್ದಂಗೆ ಶಾಶ್ವತ ಪರಿಹಾರ ಮಾಡಬೇಕು. ಅದಕ್ಕೆ ಇನ್ನಾರು ಮುಂದೆ ಹಿಂಗೆ ಆಗದಂಗೆ ಏನಾರು ಒಂದು ಪರಿಹಾರ ಹುಡುಕ್ಲಿಕ್ಕೆ ಅದು ಸಾಕಷ್ಟು ದಾರಿ ಇದೆ, ಇಲ್ಲತ್ತಿಲ್ಲ. ಇಲ್ಲ, ವಾದ ಮಾಡೋದೇನಿಲ್ಲ. ಅಲ್ಲೆಲ್ಲ ವಾದ ಮಾಡಬೇಕಾಗಿದೆ ಮೇಡಮ್, ಏನೋ ಇಲ್ಲ. ಅದು ಫಿಕ್ಸ್ ಆದೇಶ ಇದೆ ಇರೋದು. ಅಷ್ಟು ನೀರು ನಾವು ಕೊಡಲೇಬೇಕಂತ ಇದೆ. ಅದನ್ನು ಅವರು ಅದನ್ನು ಅಡ್ವರ್ಟೈಸ್ ತೊಗೋತಾರೆ. ಅದಕ್ಕೆ ಹೇಳಿದ್ರೆ ಇದೇನು ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಅದು ಬೇರೆ ಅವ್ರ ಪಕ್ಷಕ್ಕೆ ಅಧಿಕಾರ ಇದೆ, ಮಾಡಲಿಕ್ಕೆ ಅವರು ಮಾಡ್ತಾರೆ. ನಮ್ಮದೇ ಸರ್ಕಾರ ಗಂಭೀರವಾಗಿ ಇದನ್ನ ನೀವು ಹೇಳ್ದಂಗೆ ಮಳೆ ಹೆಚ್ಚಾದಾಗಿದ್ದು ಯಾರೂ ಇದ್ರ ಬಗ್ಗೆ ಗಮನ ಕೊಡೋಲ್ಲ. ಎಕ್ಸಸ್ ವಾಟರ್ ಕೊಡ್ತೀವಿ. ಈಗ ನಮಗೆ ಕುಡಿಲಿಕ್ಕೆ ನೀರು ಇಲ್ದಾಗ ಹಿಡಿದು ಭಾಳ ಕಷ್ಟದ ಪರಿಸ್ಥಿತಿ ಇರೋದು. ಸಚಿವ ಸಂಪುಟ ವಿಸ್ತರಣೆ ಬಿಸಿ ಆಗಿರೋರ ಬಗ್ಗೆ ಆಗಿರೋಗೆ ಕಾವೇರಿ ಕೊಳ್ಳದ ಬಗ್ಗೆ ಏನು ಇದಿರುತ್ತೆ ಅಂತ ಕನ್ಸರ್ನ್ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲ, ಅವ್ರು ಹೇಳ್ತಾರೆ ಯಾವಾಗ ನೀರಿಗೂ ಬಿಡೋದು ಈಗ ಆದೇಶ ಆಗಿದೆ, ಈಗ ಅಷ್ಟೇ ರೀಸೆಂಟಾಗಿ. ಮುಂಚೆ ಯಾವಾಗ ಆಗಿಲ್ಲ, ಬಿಟ್ಟಿಲ್ಲ. ಅದು ಇಲ್ಲ ಅಷ್ಟೇ, ಅದು ಡ್ರಾಪ್ ಆಗುತ್ತೆ, ಒಂದಾಗುತ್ತೆ, ಹಿರಿಯೂರು ಆಗ್ತದೆ ಅಷ್ಟೇ. ತೀರ್ಪು ಕಾನೂನು ಹೋರಾಟ.